ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ನೀವೇನಾದರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದು ಆ ಹೊಸ ಬಿಸ್ನೆಸ್ಗೆ ನೇಮಿಂಗ್ ಯಾವ ಥರ ಇಡಬೇಕು, ಒಂದು ಬ್ರ್ಯಾಂಡೇಬಲ್ ನೇಮ್ ಸರ್ಚ್ ಮಾಡಬೇಕು ಅಂದರೆ ಯಾವ ಸೈಟ್ ರೆಫರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ. ಗೂಗಲಲ್ಲಿ ಬಂದು namelix.com ಅಂತ ಸರ್ಚ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಡಿಸ್ಪ್ಲೇ ಆಗುತ್ತೆ. ಈ ವೆಬ್ಸೈಟನ್ನು ಜಸ್ಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕು. ಇಲ್ಲಿ ಬಿಸ್ನೆಸ್ ನೇಮ್ ಜನರೇಟರ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಎಂಟರ್ ಕೀವರ್ಡ್ ಅಂತ ಒಂದು ಸರ್ಚ್ ಬಾಕ್ಸ್ ಕೂಡ ಇದೆ. ಈ ಸರ್ಚ್ ಬಾಕ್ಸಲ್ಲಿ ನಿಮ್ಮ ಒಂದು ಕೀವರ್ಡು, ನೀವು ಯಾವ ಬಿಸ್ನೆಸ್ ನೇಮ್ ಇಡಬೇಕಂತೀರ ಆ ನೇಮನ್ನು ಇಲ್ಲಿ ಟೈಪ್ ಮಾಡಬೇಕು. ಪ್ರೆಸೆಂಟ್ಲಿ ನಮ್ಮ ಒಂದು ಕ್ಲೈಂಟ್ಗೆ ಮ್ಯಾಟ್ರಿಮೋನಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವರು ಲಿಂಗಾಯತ್ ಮ್ಯಾಚ್ ಮೇಕರ್ ಅನ್ನೋದು ಒಂದು ಕೀವರ್ಡ್ನ ಸಜೆಸ್ಟ್ ಮಾಡಿದ್ದಾರೆ. ಈ ಕೀವರ್ಡ್ ಮೇಲೆ ನಮ್ಮ ಒಂದು ಈ ಬ್ರ್ಯಾಂಡೇಬಲ್ ನೇಮ್ ಯಾವುದಾಗ್ಬೋದು ಅನ್ನೋದನ್ನು ನಾವು ಈ ಸೈಟಿಂದ ಒಂದು ಜನರೇಟ್ ಮಾಡಿ ನೋಡೋಣ. ಜನರೇಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಟ್ ನೇಮ್ ಸ್ಟೈಲ್ ಅಂತ ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ ಆಟೋ ಇರ್ಬೋದು, ಬ್ರ್ಯಾಂಡೇಬಲ್ ನೇಮ್ ಇರ್ಬೋದು, ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಒಂದು ಶಾರ್ಟ್ ಸೆಂಟೆನ್ಸ್ ಆಗಿ ಡಿಸ್ಕ್ರಿಪ್ಷನ್ ಬರೀಬೇಕು. ಅಂದರೆ ನಿಮ್ಮ ಬಿಸ್ನೆಸ್ ಯಾವ ಪ್ರಾಡಕ್ಟ್ ಇದೆ, ಯಾವ ಬಿಸ್ನೆಸ್ ಕ್ಯಾಟಗರಿ ಮೇಲೆ ವರ್ಕ್ ಆಗುತ್ತೆ ಅನ್ನೋದು ಇಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಸೊ ಪ್ರೆಸೆಂಟ್ಲಿ ಇದು ಮ್ಯಾಟ್ರಿಮೋನಿ ಸರ್ವಿಸ್ ಇರುವುದರಿಂದ ನಾನು ಈ ಬಿಸ್ನೆಸ್ ಡಿಸ್ಕ್ರಿಪ್ಷನ್ ಏನಿದೆ ನೋಡಿ, ಈ ಪ್ಲೇಸಲ್ಲಿ ಮ್ಯಾಟ್ರಿಮೋನಿ ಸರ್ವಿಸ್ ಅಂತ ಟೈಪ್ ಮಾಡಿ ಕೆಳಗಡೆ ಜನರೇಟ್ ಅಂತ ಬಟನ್ ಇದೆ ನೋಡಿ, ಆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ನಿಮಗೆ ಒಂದು ಬ್ರ್ಯಾಂಡೇಬಲ್ ನೇಮ್ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು ಬಹಳಷ್ಟು ನೇಮ್ಸ್ಗಳು ಡಿಸ್ಪ್ಲೇ ಆಗ್ತಾಯಿದೆ. ಅದರಲ್ಲಿ ಕೆಲವೊಂದರಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಇದೆ ನೋಡಿ. ಈ ಗ್ರೀನ್ ಟಿಕ್ ಮಾರ್ಕ್ ಇರ್ತಕ್ಕಂಥದ್ದು ಏನಂದರೆ, ಸೊ ಈ ಡೊಮೈನ್ ಅವೈಲೇಬಲ್ ಇದೆ ಅಂತ ಅರ್ಥ. ಹಾಗೆ ಯಾವುದಕ್ಕೆ ಒಂದು ಗ್ರೀನ್ ಟಿಕ್ ಮಾರ್ಕ್ ಇಲ್ಲ ಆ ಡೊಮೈನ್ಗಳು, ಆ ನೇಮ್ಗಳು ನಿಮಗೆ ಅವೈಲೇಬಿಲಿಟಿ ಇಲ್ಲ, ಅಂದರೆ ಡೊಮೈನ್ ನಿಮಗೆ ಸಿಗಲ್ಲ ಅಂತ ಅರ್ಥ. ಸೊ ನೀವು ಜಸ್ಟ್ ಆ ಗ್ರೀನ್ ಟಿಕ್ ಮಾರ್ಕ್ ಏನಿದೆ ನೋಡಿ, ಅವು ಮಾತ್ರ ಚೆಕ್ ಮಾಡಿ ಯಾವುದು ಸೂಟೇಬಲ್ ಆಗುತ್ತೆ ಅದು ಮಾತ್ರ ನೀವು ಒಂದು ಸೆಲೆಕ್ಟ್ ಮಾಡ್ಬೋದು. ಪ್ರೆಸೆಂಟ್ಲಿ ನೋಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಎಷ್ಟು ಬೇಕಾದರೂ ಸ್ಕ್ರೋಲ್ ಮಾಡ್ಬೋದು. ಸೊ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತಕ್ಕಂಥ ನಿಮ್ಮ ಬಿಸ್ನೆಸ್ಗೆ ಬ್ರ್ಯಾಂಡ್ ಆಗ್ತಕ್ಕಂಥ ಒಂದು ನೇಮ್ ಸಿಗುವವರೆಗೂ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ನಾನು ಒಂದು ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಕೆಲವೊಂದು ನೇಮ್ಗಳನ್ನ ಬುಕ್ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಇಲ್ಲ ಅಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಇವಾಗ ಇಲ್ಲಿ ಒಂದು ನೇಮ್ ಸಿಕ್ಕಿದೆ ನೋಡಿ, ಮಾಂಗಲ್ಯ ಸೂತ್ರ ಅಂತ. ಸೊ ಇದು ಮಾಂಗಲ್ಯ ಸೂತ್ರ ಅನ್ನೋದು ರಿಲೇಟೆಡ್ ಕೀವರ್ಡು. ಇದು ಡೊಮೈನ್ ಕೂಡ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡ್ಬೋದು. ಜಸ್ಟ್ ಸ್ಪೆಲ್ಲಿಂಗ್ ನೋಡಿ, MANGALYA. ಜಸ್ಟ್ ಅದನ್ನು ನೀವು godaddy.com ಏನು ಡೊಮೈನ್ ಪ್ರೊವೈಡರ್ಸ್ ಇದ್ದಾರೆ ಅಲ್ಲಿ ಹೋಗಿ ಒಂದು ವೆರಿಫೈ ಮಾಡ್ಕೊಳ್ಳಿ. ಸೊ ಸೇಮ್ ಟೆಕ್ಸ್ಟನ್ನು ಟೈಪ್ ಮಾಡಿ ಆ ಡೊಮೈನ್ ಅವೈಲೇಬಲ್ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡ್ಬೋದು. ಸೊ ಈ MANGLYA SUTRA ಮಾಂಗಲ್ಯ ಸೂತ್ರ. ಸೊ ಈ ಕೀವರ್ಡ್ ನಿಮಗೆ ಒಂದು ಬ್ರ್ಯಾಂಡೇಬಲ್ ಆಗ್ಬೋದು, ಯಾಕಂದರೆ ಇದು ನಿಮ್ಮ ಒಂದು ಬಿಸ್ನೆಸ್ಗೆ ರಿಲೇಟೆಡ್ ಇರ್ತಕ್ಕಂಥದ್ದು. ಹಾಗೆ ಇದರ ಮೀನಿಂಗ್ ಬಂದು ಒಂದು ಮ್ಯಾಟ್ರಿಮೋನಿಗೆ ಬಹಳಷ್ಟು ರಿಲೇಟ್ ಆಗುತ್ತೆ. ಸೊ ಈ ಕೀವರ್ಡ್ ಮೇಲೆ ನೀವೇನಾದರೂ ವೆಬ್ಸೈಟ್ ರೆಡಿ ಮಾಡಿದ್ರೆ ನೀವು ಕೂಡ ಒಂದು ಹಿಟ್ಟನ್ನು ಆಗ್ಬೋದು, ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡ್ಕೋಬೋದು. ಸೇಮ್ ನೇಮನ್ನು ಈ ಗೋಡೆಡಿಲಿ ಸರ್ಚ್ ಮಾಡಿದಾಗ ಈ ಡೊಮೈನ್ ಅವೈಲೇಬಲ್ ಇದೆ ನೋಡಿ. ಸೊ ಈ ಡೊಮೈನ್ ಆನ್ ಎ ಬಜೆಟ್ ಇದೆ, ಅಂದರೆ ನಿಮ್ಮ ಒಂದು ಮಿನಿಮಮ್ ಬಜೆಟಲ್ಲಿ ಜನರಲ್ ಡೊಮೈನ್ ಪರ್ಚೇಸ್ ಮಾಡ್ತೀರಿ, ಅದೇ ಪ್ರೈಸಲ್ಲಿ ನಿಮ್ಮ ಬ್ರ್ಯಾಂಡೇಬಲ್ ಒಂದು ನೇಮನ್ನು ನಿಮಗೆ ಸಿಗ್ತದೆ. ನೀವು ಕೂಡ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದು ಸೊ ನೇಮ್ ಏನಾದರೂ ಸರ್ಚ್ ಮಾಡಬೇಕು ಅಂದರೆ ಇಲ್ಲಿ ಹೋಗಿ ಸರ್ಚ್ ಮಾಡಿ, ಬೆಸ್ಟ್ ಆಪ್ಷನ್ ಸಿಗುತ್ತೆ. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.